ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 12 ವಾಕ್ಯ 41 ತಿಳಿಸುವುದೇನೆಂದರೆ, ಇಲ್ಲಿ ಯೋನನಿಗಿಂತ ದೊಡ್ಡವನು ಇದ್ದಾನೆ. ಚಿಂತನೆ: ನಿನೆವೆಯ ಜನರು ಯೋನನ ಧ್ವನಿಗೆ ನಡುಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು. ಆದರೆ ಯೇಸು ಇಲ್ಲಿ ಯೋನನಿಗಿಂತ ದೊಡ್ಡವನು ಕೇವಲ ಎಚ್ಚರಿಕೆಯ ಮಾತುಗಳನ್ನು ಅಲ್ಲ, ಪ್ರೀತಿ, ಕರುಣೆ ಮತ್ತು ಮೋಕ್ಷದ ಮಾತುಗಳನ್ನು ಹೇಳುತ್ತಾರೆ. ನಾನು ಎಷ್ಟು ಬಾರಿ ಚಿಹ್ನೆಗಳನ್ನು ಕೇಳುತ್ತೇನೆ, ಆದರೆ ನನ್ನ ಹೃದಯದಲ್ಲಿ ಅವನ ಸೌಮ್ಯ ಧ್ವನಿಯನ್ನು ನಿರ್ಲಕ್ಷಿಸುತ್ತೇನೆ. ನಾನು ಎಷ್ಟು ಬಾರಿ ಪಶ್ಚಾತ್ತಾಪವನ್ನು ವಿಳಂಬ ಮಾಡುತ್ತೇನೆ, ಇನ್ನೂ ಸಮಯವಿದೆ ಎಂದು ಭಾವಿಸುತ್ತೇನೆ. ಆದರೂ ಅವನು ನನಗಾಗಿ ತಾಳ್ಮೆಯಿಂದ, ಕರುಣೆಯಿಂದ, ತೆರೆದ ತೋಳುಗಳಿಂದ ಕಾಯುತ್ತಾನೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ಯೋನನಿಗಿಂತ ದೊಡ್ಡವನು. ನಾನು ಹುಡುಕುವ ಪ್ರತಿಯೊಂದು ಚಿಹ್ನೆಗಿಂತ ದೊಡ್ಡವನು. ನನ್ನ ದೈನಂದಿನ ಜೀವನದಲ್ಲಿ ನಿನ್ನನ್ನು ಗುರುತಿಸಲು ನನ್ನ ಹೃದಯವನ್ನು ತೆರೆಯಿರಿ. ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡಲು ನನಗೆ ಕೃಪೆಯನ್ನು ನೀಡಿರಿ ಮತ್ತು ನಂಬಿಕೆ ಮತ್ತು ವಿಧೇಯತೆಯಿಂದ ನಿನ್ನ ವಾಕ್ಯವನ್ನು ಅನುಸರಿಸಲು ನನಗೆ ಆಶೀರ್ವದಿಸಿರಿ. ಆಮೆನ್.